ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಹಜನ್ ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು ತುಂಬಾ ಟೈಮ್ ಆಗಿತ್ತು. ಹಾಗಾಗಿ ಒಂದು ಸಿಂಪಲ್ ಆಗಿ ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಳಿಗೀಗ 1.5 ಇಯರ್ಸ್ ಆಯಿತು, ಅಂದರೆ 1.5 ವರ್ಷ ಆಗಿದೆ. ನೋಡ್ತಾ ಇರ್ಬೋದು. ತುಂಬ ಜನಕ್ಕೆ ಡಾಗ್ ಹೀಟಿಗೆ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ತುಂಬ ಕನ್ಫ್ಯೂಷನ್ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಹೇಗೆ ಹೀಟಿಗೆ ಬರುತ್ತೆ ಅಂಥೇಳಿ. ಸೊ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಫೀಮೇಲ್ ಡಾಗ್ ಏನು ಯೂರಿನ್ ಪಾಸ್ ಮಾಡುತ್ತಲ್ಲ, ಆ ಪ್ಲೇಸಿಂದ ಹೀಟಿಗೆ ಬಂದಾಗ ಬ್ಲಡ್ ಬರೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಅದು ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ಲೋರ್ ಮೇಲೆ ಆಗಿರ್ಬೋದು, ಇಲ್ಲ ಟೇಲ್ ಹತ್ರ, ಕಾಲು ಹತ್ರ ಎಲ್ಲ ಆಗಿರುತ್ತೆ ಬ್ಲಡ್ಡು. ಸೊ ನೀವು ಅದನ್ನು ನೋಡಿದಾಗ ಅಬ್ಸರ್ವ್ ಮಾಡ್ಕೋಬೋದು. ಕೆಲವೊಂದು ಡಾಗಲ್ಲಿ ವೈಟ್ ಡಿಸ್ಚಾರ್ಜ್ ಅಂತ ಬರುತ್ತೆ ಹೀಟಿಗೆ ಬರೋಕ್ಕಿಂತ ಮುಂಚೆ. ಯೂರಿನ್ ಪಾಸ್ ಮಾಡುವಂಥ ಪ್ಲೇಸಲ್ಲಿ ವೈಟ್ ಕಲರ್ ಒಂದು ರೀತಿ ಲಿಕ್ವಿಡ್ ಟೈಪಲ್ಲಿ ಬರ್ತಾ ಇರುತ್ತೆ. ಅದನ್ನು ಕೂಡ ನೋಡಿ ನೀವು ಅಬ್ಸರ್ವ್ ಮಾಡ್ಕೋಬೋದು. ಸೊ ಅದಾಗಿ ಸ್ವಲ್ಪ ಟೈಮ್ಗೆ ಹೀಟಿಗೆ ಬರುತ್ತೆ. ಕೆಲವೊಂದು ಡಾಗು ಡೈರೆಕ್ಟಾಗಿ ಬ್ಲೀಡಿಂಗೇ ಬಂದುಬಿಡುತ್ತೆ. ಓಕೆ, ಇಂಥ ವಿಷಯಗಳು ಕೆಲವೊಂದು ಸಲ ಹೇಳೋದೇ ಬೇಡ ಅನಿಸುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ನಿನ್ನೆ ಒಬ್ಬರಿಗೆ ಒಂದು ಡಾಗ್ ಕೊಡಿಸಿದ್ದೆ, ಒಬ್ಬರಿಗೆ ಗೋಲ್ಡನ್ ರಿಟ್ರೀವರು. ಸೊ ನಿನ್ನೆ ಫೋನ್ ಮಾಡಿದರು, ಸರ್ ಹೀಟಿಗೆ ಬಂದರೆ ಏನು ಗೊತ್ತಾಗುತ್ತೆ ಅಂತ ಕೇಳೋಣ ಅಂತ ಸುಮಾರು ಟೈಮಿಂದ ಅಂದ್ಕೊಂಡೆ, ಆಗಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಸೊ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಜಸ್ಟ್ ಯೂರಿನ್ ಮಾಡುವಂಥ ಪ್ಲೇಸ್ ಏನಿದೆ, ಸೊ ಆ ಪ್ಲೇಸ್ನಲ್ಲಿ ಬ್ಲೀಡಿಂಗ್ ಬರ್ತಾ ಇರುತ್ತೆ. ನನ್ನ ಫೋಟೋಸ್ ಏನಾದ್ರು ಇದ್ದರೆ ಹಾಕಿರ್ತೀನಿ. ಸೊ ಜಸ್ಟ್ ರೆಫರೆನ್ಸಿಗೆ. ಓಕೆ, ನೋಡ್ಕೊಳ್ಳಿ, ಅದು ಗೊತ್ತಾಗುತ್ತೆ ಫೀಮೇಲ್ ಡಾಗ್ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಬ್ಲೀಡಿಂಗ್ ಬರುತ್ತೆ. ಅಬ್ಸರ್ವ್ ಮಾಡ್ಕೋಬೋದು ನೀವು. ಒಂದು ವೇಳೆ ಹೀಟ್ ಡೇಟ್ ಯಾವಾಗ ಬಂದಿದೆ ಅಂತ ಗೊತ್ತಿಲ್ಲ, ಮೆಟಿಂಗ್ ಯಾವಾಗ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಪ್ರೊಜೆಸ್ಟ್ರಾನ್ ಅಥವಾ ಬೇರೆ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಡೇಟ್ನ ಕೊಡ್ತಾರೆ, ಹೀಟಲ್ಲಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆ ಡೇಟಿಗೆ ನೀವು ಮೇಟಿಂಗ್ನ ಮಾಡಿಸ್ಬೋದು. ಸೊ ತುಂಬಾ ಅಡ್ವಾನ್ಸ್ ಆಗಿದೆ ಈಗ, ಅದರಲ್ಲಿ ನೋಡ್ಬಿಟ್ಟು ನೀವು ಮಾಡಿಸ್ಬೋದು. ನಿಮಗೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ, ಸೊ ಬ್ಲಡ್ ಏನಿದೆ ಫಸ್ಟು ಡಾರ್ಕಾಗಿ ಬರ್ತಾ ಇರುತ್ತೆ, ಹೋಗ್ತಾ ಹೋಗ್ತಾ ಲೈಟ್ ಕಲರ್ ಆಗುತ್ತೆ, ಪಿಂಕ್ ಟೈಪು. ಸೊ ಅದನ್ನು ನೋಡಿದಾಗ ನೀವು ಅಬ್ಸರ್ವ್ ಮಾಡ್ಕೋಬೋದು. ಮತ್ತು ಟೇಲ್ನ ಸೈಡ್ ಹಾಕೋಂಥದ್ದು ಮಾಡುತ್ತೆ. ನೀವು ಯೂರಿನ್ ಪಾಸ್ ಮಾಡುವಂಥ ಪ್ಲೇಸ್ ಏನಿದೆ ಅದನ್ನು ಟಚ್ ಮಾಡಿದ್ರೆ ಟೇಲ್ನ ಬಂದು ಸೈಡಿಗೆ ಮಾಡುತ್ತೆ ಫೀಮೇಲು, ಇಲ್ಲ ಮೇಲ್ಗಡೆ ಸೈಡಿಗೆ ಮಾಡುತ್ತೆ. ಈಗ ಮಾಡ್ಕೊಂಡಿದೆಯಲ್ಲ ಈ ರೀತಿ, ಆಗ ನಿಮಗೆ ಗೊತ್ತಾಗುತ್ತೆ ರೆಡಿ ಇದೆ ಅಂತ ಹೇಳ್ಬಿಟ್ಟು. ಅಂಥ ಟೈಮಲ್ಲಿ ರೆಡಿ ಇರುತ್ತೆ ಫೀಮೇಲ್ಗಳು. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ರೊಜೆಸ್ಟ್ರಾನ್ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಎಕ್ಸಾಕ್ಟ್ ಡೇಟ್ನ ಕೊಡ್ತಾರೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಆ ಒಂದು ಉದ್ದೇಶಕ್ಕೆ ಈ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಯಾವ ಶೋಗಳನ್ನೂ ಮಾಡಿಸಿಲ್ಲ ಇವಳನ್ನ. ನೆಕ್ಸ್ಟ್ ಮಂತ್ ಒಂದು ಶೋ ಇತ್ತು, ಬಟ್ ಹೀಟಲ್ಲಿದ್ದಾಳೆ. ಸೊ ಹಾಗಾಗಿ ಯಾವುದೇ ರೀತಿ ಶೋನ ಮಾಡ್ತಾಯಿಲ್ಲ. ಸೊ ಈ ಸಲ ಬ್ರೀಡಿಂಗ್ನ ಮಾಡೋಣ ಅಂಥೇಳಿ ಸೆಕೆಂಡ್ ಹೀಟಲ್ಲಿದ್ದಾಳೆ. ಹಾಗಾಗಿ 1.5 ವರ್ಷ ಕೂಡ ಆಗಿದೆ. ಸೊ ನಮ್ಮ ಫ್ರೆಂಡ್ ಹತ್ರನೇ ಮೇಲ್ ಡಾಗ್ಗಳಿದೆ ಮೈಸೂರಲ್ಲಿ, ಒಂದು 3 ನಾಯಿ ಇಟ್ಟಿದ್ದಾರೆ ಮೇಲ್ನ. ಅದರಲ್ಲಿ 2 ಇಂಪೋರ್ಟಿನ್ ಮಕ್ಕಳು, ಹಾಗೆ 1 ಇಂಪೋರ್ಟಿನ್ ಮಗ, ಜೊತೆಗೆ ಚಾಂಪಿಯನ್ ಕೂಡ ಆಗಿದೆ. ಅದರಲ್ಲಿ ಇವಳಿಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಕಾಂಬಿನೇಷನ್ ಮಾಡಿ ಸೊ ಬ್ರೀಡಿಂಗ್ ಮಾಡಿಸ್ಬೇಕು ಅಂಥೇಳಿ, ಮೈಟಿಂಗ್ ಮಾಡಿಸ್ಬೇಕು. ನೋಡಬೇಕು, ಅಂದರೆ ಇವಳು ಹೈಟಿಗೆ ಮ್ಯಾಚ್ ಆಗಬೇಕು. 13 ಇಂಚು ಸಮಥಿಂಗ್ ಇದ್ದಾಳೆ ಇವಳು. ಇವಳು ಹೈಟಿಗೆ ಮ್ಯಾಚ್ ಆಗೋಂಥ ಮೇಲ್ ಜೊತೆ ಮಾಡಿಸ್ಬೇಕು. ಸುಮ್ಮನೆ ದೊಡ್ಡ ಮೇಲೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮರಿ ಹಾಕೋಂಥ ಟೈಮಲ್ಲಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ದೊಡ್ಡ ಮೇಲ್ ಜೊತೆ ಮಾಡಿಸೋದಿಲ್ಲ. ಸೊ ಇವಳಿಗೆ ಮ್ಯಾಚ್ ಆಗೋಂಥ ಮೇಲ್ನ ಯೂಸ್ ಮಾಡಬೇಕು. ಕಂಡೀಷನ್ ನೋಡ್ತಾ ಇರ್ಬೋದು, ಶೋ ಟೈಮಲ್ಲೆಲ್ಲ ಯಾವ ರೀತಿ ಕಂಡೀಷನ್ ಇರ್ತಿದ್ಲು ಸೇಮ್ ಅದೇ ಕಂಡೀಷನ್ ಇದ್ದಾಳೆ ಈಗ. ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇದುವರೆಗೂ ಬಂದಿಲ್ಲ ಇವಳಿಗೆ. ಬೀಗಲ್ ಆಲ್ಮೋಸ್ಟು ಏನು ಸಮಸ್ಯೆಗಳು ಬರೋದಿಲ್ಲ. ಬೀಗಲ್ ವಾಕಿಂಗ್ ಕರ್ಕೊಂಬಂದ್ರೆ ಇದೊಂದು ಸಮಸ್ಯೆ, ಸುಮ್ಮನೆ ಎಲ್ಲ ಮುಚ್ತಾ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ಸುಮಾರು ಟೈಮ್ ಆಯ್ತು ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು. ಶೋ ಮಾಡಿದ್ವಲ್ಲ ಅದೇ ಲಾಸ್ಟ್ ಅನಿಸುತ್ತೆ. ಶೋ ವಿನ್ನಿಂಗ್ ಆಗಿದ್ದು ಪ್ರೈಸ್ ಎಲ್ಲ ತೋರಿಸಿದ್ವಿ, ಸೊ ಅದೇ ಲಾಸ್ಟ್. ಅದಾದಮೇಲೆ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ. ಬಾ, ಸ್ಮೆಲ್ ಮಾಡೋದು ಒಂದೇ ಕೆಲಸ ಇವ್ರದ್ದು. ನೋಡ್ತಾ ಇರ್ಬೋದು.
ಮೇಟಿಂಗ್ ಮಾಡಿಸ್ಬೇಕು. ಸೊ ಬಟ್ ರಿಸಲ್ಟ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಕೆಲಸ ಮಾಡ್ತೀವಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೀಟಿಗೆ ಬಂದು ಒಂದು 6 ದಿನ ಆಯಿತು. ಸೊ ಡಿವಾರ್ಮಿಂಗ್ ಎಲ್ಲ ಆಗಿದೆ, ಡಿವಾರ್ಮಿಂಗ್ ಎಲ್ಲ ಮಾಡಿದ್ವಿ. ವ್ಯಾಕ್ಸಿನೇಷನ್ ಕೂಡ ಮಾಡಿಸಿದ್ದೆ 1 ಇಯರ್ಗೆ. ಸೊ ಡಿವಾರ್ಮಿಂಗ್ ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ. ಸೊ ಒಂದು 9ನೇ ದಿನದಿಂದ ಮೇಟಿಂಗ್ನ ಮಾಡಿಸ್ಬೇಕು. ಅವರು ಪ್ರೊಜೆಸ್ಟಾನ್ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಾಯಿದ್ರು ಮೇಟಿಂಗ್ನ. ಹಾಗಾಗಿ ಪ್ರೊಜೆಸ್ಟಾನ್ ಟೆಸ್ಟ್ ಅವರಲ್ಲೇ ಮಾಡಿಸ್ತಾರೆ, ಮೈಸೂರಲ್ಲೇ. ಬಸ್ಸಿಗೆ ಹಾಕ್ಬಿಟ್ಟು ಕಳಿಸ್ಬೇಕು. ಅವರು ಮೇಟಿಂಗ್ ಎಲ್ಲ ಮಾಡಿಸಿ ನಮಗೆ ರಿಟರ್ನ್ ಕಳಿಸ್ತಾರೆ. ಯಾವ ಮೇಲು ಏನು ಯೂಸ್ ಮಾಡಿದ್ವಿ, ಸೊ ಅದೆಲ್ಲ ಮರಿ ಹಾಕಿದ್ಮೇಲೆ ಅಪ್ಡೇಟ್ನ ಕೊಡ್ತೀವಿ. ಪ್ರೆಸೆಂಟ್ ಯಾವುದೇ ರೀತಿ ಅಪ್ಡೇಟ್ ಇರೋಲ್ಲ. ಏನಕ್ಕೆಂದರೆ ಮೇಟಿಂಗ್ ಮಾಡಿಸಿದ ತಕ್ಷಣ ಎಲ್ಲ ನಾಯಿಗಳು ಮರಿ ಹಾಕಲ್ಲ. ಸೊ ನಮ್ಮದೇ ನಿಮಗೆ ಗೊತ್ತು, ಅಲೆಕ್ಸ ಎಲ್ಲ ಮಾಡಿಸಿದಾಗ ಮರಿ ಹಾಕಿಲ್ಲ. ಲಾಸ್ಟ್ ಟೈಮ್ ನಮ್ಮ ಜರ್ಮನ್ ಶೆಪರ್ಡ್ ಇತ್ತಲ್ಲ, ಅದಕ್ಕೂ ಕೂಡ ಕ್ಯಾಶ್ ಕೊಟ್ಟು ಮೇಟಿಂಗ್ ಮಾಡಿಸಿದ್ದು, ಅದು ಮರಿ ಹಾಕಲಿಲ್ಲ. ಹಾಗೆ ನಮ್ಮ ಟಕೀಲ, ಅವಳಿಗೂ ಮೇಟಿಂಗ್ ಮಾಡಿಸಿದ್ವಿ ಲಾಸ್ಟ್ ಇಯರು. ಸೊ ಅದು ಕೂಡ ಮರಿ ಹಾಕಲಿಲ್ಲ, ಸೂಡೋ ಪ್ರೆಗ್ನೆನ್ಸಿ ಆಯಿತು. ಹಾಗೆ ಮೇಟಿಂಗ್ ಮಾಡಿಸಿದ ತಕ್ಷಣ ಮರಿ ಹಾಕ್ಬಿಡುತ್ತೆ ಅಂತ ಏನಿಲ್ಲ. ಮರಿ ಹಾಕಿ ಕೂಡ ಸಾಯೋಂಥದ್ದಿರುತ್ತೆ, ನಿಮಗೆ ಗೊತ್ತು. ನಮ್ಮ ಜರ್ಮನ್ ಶೆಪರ್ಡ್ ಫಸ್ಟ್ ಟೈಮ್ ಮರಿ ಹಾಕಿದಾಗೆಲ್ಲ ಸತ್ತೋಗಿದ್ವು. ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಅಂಥೇಳಿ. ಮರಿ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಯಾವ ಮೇಲ್ನ ಯೂಸ್ ಮಾಡಿದ್ವಿ ಅದರ ಡೀಟೇಲ್ಸ್ನ ನಿಮಗೆ ಕೊಡ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.